ಜೋಗೇಶ್ವರ ಜೀವೇಶ್ವರ ನಾದ ಶರೀರ ಪರ ಜೋಗೇಶ್ವರ ಶಂಕರ ನಾದ ಶರೀರ ನಿಲ್ಸೆ ನಿಲ್ಸೆ. ಏನ್ ಪಾಪ ಮಾಡಿದ್ವಿ ಅಂತ ಹೀಗೆ ಕಿರ್ಚಿತಾ ಇದೆಯೇ? ಅದೇನ್ರಿ ಹಾಗಂತಿದ್ದೀರಾ? ಅತ್ತೆಯವ್ರ ಕ್ಷೇಮಕ್ಕೋಸ್ಕರ ಪೂಜೆ ಮಾಡ್ತಾ ಹಾಡು ಹಾಡ್ತಿದ್ದೀನಿ. ನಿನ್ ಹಾಡ್ಗೆ ಆ ಶಿವನು ಓಡ್ ಹೋಗ್ತಾನ ಕಣೆ. ಶಿವ ಶಿವ, ನನ್ನ ಹಾಡಿಗೆ ಅವಮಾನ ಮಾಡ್ತಿದ್ದೀರಾ ನೀವು? ಹಾಡ ಅದು ಹಾಡೇನೆ. ಅತ್ತೆ ಕ್ಷೇಮ ಮಾತ್ರನಾ, ಮಾನೂರ್ ಕ್ಷೇಮ ಬೇಕಾಗಿಲ್ವಾ? ಅಮ್ಮ, ಪಲ್ಲವಿಗೆ ಅರ್ಥ ಆಗಲ್ಲ. ನೀನ್ ಎದುರುಗಡೆ ಬಾಮ್ಮ, ನಾನ್ ಪೂಜೆ ಮಾಡ್ಬೇಕು. ಬದುಕಿರೋ ಮನುಷ್ಯರಿಗೆ ಪೂಜೆ ಮಾಡೋದು ಅಂದ್ರೆ ಏನತ್ತೆ? ನಮ್ಮ ಅಪ್ಪ ಅಮ್ಮನ್ಗೆ ನಾನ್ ಪೂಜೆ ಮಾಡಿದ್ರೆ ನಿನ್ಗೇನೆ? ಅಬ್ಬಾ, ಸ್ವಲ್ಪ ಇರಿ ಅತ್ಗೆ, ನನ್ನ ಹಾಡಿನ್ನು ಪೂರ್ತಿ ಆಗಿಲ್ಲ. ಶಂಕರ ಶಂಕರ. ನಿಲ್ಸೆ. ಬಾಯಿ ತೆಗೆದ್ರೆ ನೀನ್ ಪ್ರಾಣ ತೆಗೆದು ಬಿಡ್ತೀನಿ. ಯಾಕ್ರಿ? ನಿಮ್ಮ ಪೂಜೆ ಪುನಸ್ಕಾರನ ದೇವ್ರಿಗೆ ಮಾಡಿ. ತಂದೆ ತಾಯಿನ ಗೌರವಿಸ್ಬೇಕು, ದೇವ್ರನ್ನ ಪೂಜಿಸ್ಬೇಕು. ಮೊದಲು ಅದನ್ನ ತಿಳ್ಕೊಳ್ಳಿ. ಅಮ್ಮ, ನನ್ ಪೂಜೆ ಯಾಕತ್ಗೆ ಹೀಗಿದ್ದೀರಾ? ಕೆನ್ನೆ ಊದ್ಕೊಳತ್ತೆ. ಯಾರಿಗ್ ಹೊಡಿಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ನಿಮ್ ಪರಿಸ್ಥಿತಿ ಹೇಗಿದೆಯೋ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಹಾಡ್ ಹಾಡಿದ್ದಕ್ಕೆ ನನಗ್ ಹೊಡಿಯೋದಕ್ ಬಂದ್ರು. ನೀವೇನೋ ಪಾದ ಪೂಜೆ ಮಾಡೋಣ ಅನ್ಕೊಂಡ್ರೆ ನೀವ್ ಅನ್ಕೊಂಡಿದ್ದು ಆಗ್ಲಿಲ್ಲ. ನಾವ್ ಏನೇ ಮಾಡಿದ್ರು ಯಾರಿಗೂ ಇಷ್ಟ ಆಗ್ತಿಲ್ಲ. ಅದೇ ಆ ಕಲ್ಯಾಣಿ ಅನುಪಮ ಮಾಡಿದ್ರೆ ಆಹಾ ಓಹೋ ಅಂತಾರೆ ಎಲ್ರು. ನಮ್ ಸಮಸ್ಯೆ ಅದೇ ಅಲ್ವಾ ಅತ್ಗೆ? ಮೊದ್ಲಿಂದಾನು ನಾವು ಒಳ್ಳೆ ಕೆಲ್ಸಾನೇ ಮಾಡ್ತೀವಿ, ಆದ್ರೆ ಅವರು ಅದನ್ನ ಒಳ್ಳೆ ಕೆಲ್ಸ ಅನ್ನಲ್ಲ. ಆ ಅನುಪಮ ಅಮ್ಮ ಮಾಡಿದ್ದು ಎಷ್ಟೇ ಕೆಟ್ಟ ಕೆಲ್ಸ ಆದ್ರೂ ಸರಿ, ಒಳ್ಳೆ ಕೆಲ್ಸ ಅಂತಾನೆ ಅಂತಾರೆ. ಉಪಯೋಗ ಇಲ್ಲ ಅತ್ಗೆ. ಈ ಸರಿ ಅತ್ತೆಯವರ ಅಧಿಕಾರ ನಾವು ಸಂಪಾದಿಸೋವರೆಗೂ ನಮಗ್ ಬೆಲೆ ಇರಲ್ಲ. ಅಂದ್ರೆ ಏನೇ? ಅಧಿಕಾರ ನಿನಗ್ ಕೊಟ್ಬಿಟ್ಟು ನಾನು ಸುಮ್ನೆ ಇರ್ಬೇಕಾ? ಅಬ್ಬಾ ಅತ್ಗೆ, ಆ ಅನುಪಮ ಅಮ್ಮ ಅಂದ್ರೆ ನಿಮಗೂ ಆಗಲ್ಲ ನನಗೂ ಆಗಲ್ಲ. ಇಲ್ಲಿವರೆಗೂ ನನ್ನ ಪ್ರಯತ್ನ ಏನೋ ನಾನ್ ಮಾಡ್ದೆ, ನಿಮ್ ಪ್ರಯತ್ನನ ನೀವು ಮಾಡ್ತಿದ್ದೀರಾ. ಇವಾಗ ನಮ್ ಮುಂದೆ ಒಂದೇ ಅವಕಾಶ ಇರೋದು. ಇವಾಗ ಅದಕ್ಕೋಸ್ಕರ ನಾವಿಬ್ರು ಹೋರಾಟ ಮಾಡಿದ್ವಿ ಅನ್ಕೊಳ್ಳಿ, ಫೈನಲ್ ಆಗಿ ಆ ಅನುಪಮ ಅಮ್ಮಂಗೆ ಸಿಗೋದು. ಅದಕ್ಕೆ ಆ ಪದವಿನ ಪಡ್ಕೊಂಡು ಅನುಪಮ ಅಮ್ಮನ್ಗಿಂತ ನಾವು ಮೇಲಿನ ಸ್ಥಾನದಲ್ಲಿ ಇರ್ಬೇಕು. ಅದೇ ರೀತಿಯಲ್ಲಿ ಕಲ್ಯಾಣಿನ್ ಕೂಡ ನಿಮ್ ಮಗನಿಂದ ದೂರ ಮಾಡ್ಬೇಕು. ಅಂದ್ರೆ ಈಗಿಬ್ರಲ್ಲಿ ಯಾರು ರಾಜಿ ಆಗ್ಬೇಕು ಅಂತ್ಯಾ? ಅತ್ತಿಗೆ, ಯಾರು ಯಾಕೆ, ನಾನೇ ರಾಜಿ ಆಗ್ತೀನಿ. ಸತ್ಯ ಹೇಳ್ತಿದ್ಯಾ? ಇಲ್ಲ ಇದ್ರಲ್ಲೂ ಏನಾದ್ರೂ ರಾಜಕೀಯ ಇದೆಯಾ? ನಾವಿಬ್ರು ಜಗಳ ಮಾಡ್ಕೊಂಡ್ರೆ ವ್ಯರ್ಥ ಅನ್ನೋ ಹಾಗೆ ನಾವಿಬ್ರು ರಾಜಕೀಯ ಮಾಡಿದ್ರೆ ಏನ್ ಬರತ್ತ ಅತ್ಗೆ? ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ ಅತ್ಗೆ, ನೀವು ಪ್ರಯತ್ನ ಪಡಿ. ಆದ್ರೆ ನಿಮ್ ಸಂಘಕ್ಕೆ ಅಧ್ಯಕ್ಷೆಯಾಗಿ ಮಾಡ್ಬೇಕು ಅಂದ್ರೆ ಒಂದೇ ಒಂದ್ ದಾರಿ. ನಿಮ್ ಮಗ ನೀವ್ ಹೋಗಿ ಶೌರ್ಯನ್ ಹತ್ರ ಮಾತು ತಗೊಳಕಾಯ್ತು ಅಂದ್ರೆ ನೀವ್ ಅಧ್ಯಕ್ಷ ಆದಾಗೇನೆ. ಏನತ್ಗೆ ಹಾಗ್ ನೋಡ್ತಿದ್ದೀರಾ? ನಾನೇನಾದ್ರೂ ತಪ್ಪು ಹೇಳಿದ್ನಾ?
ನೀವ್ ಅದೇ ಕೆಲ್ಸದಲ್ಲಿರಿ ಅತ್ತಿಗೆ. ಏನೇ ಅದು ಅಲ್ಲಿ ಮೀಟಿಂಗು? ಏನ್ ಮಾಡ್ತಾ ಇದ್ರಿ? ಏನಿರುತ್ತೆ ಬಿಡಿ. ಅಧ್ಯಕ್ಷೆ ಪದವಿ ಬೇಕು ಅನ್ಕೋತಿದ್ದೀನಿ ಅಲ್ವಾ, ಅದಕ್ಕೆ ಚಿಕ್ಕ ಚಿಕ್ಕ ಚರ್ಚೆಗಳು, ಸಮಾವೇಶಗಳು. ನೀನು ಹೆಂಡತಿ ಪದವಿಗೆ ನಾಲಾಯಕ್ಕೋ, ಇದರಲ್ಲಿ ಅಧ್ಯಕ್ಷೆ ಸ್ಥಾನ ಬೇರೆ ನಿನಗೆ. ಏನ್ರಿ, ಒಂದೇ ಒಂದ್ಸರಿ ನನಗೆ ಅವಕಾಶ ಕೊಟ್ಟು ನೋಡ್ರಿ, ನಾನೇನು ಅಂತ ತೋರಿಸ್ತೀನಿ. ಆದ್ರೂ ಗಂಡ ಆಗಿ ನೀವು ಕೂಡ ಒಂದ್ ಕೈ ಹಾಕ್ಬೋದಲ್ವಾ? ಅದೇನ್ರಿ ಹಾಗೆ ಹೊಡೆದ್ ಬಿಡ್ರಿ? ನೀನೇ ಅಲ್ವೇನೆ ಒಂದ್ ಕೈ ನೋಡಿ ಅಂದಿದ್ದು, ಅದಕ್ಕೆ ನೋಡ್ದೆ. ಅತಿ ಆಸೆ ಕೆಲ್ಸಕ್ಕೆ ಬರಲ್ವೇ? ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಮಾತ್ರ ಆಲೋಚಿಸ್ಬೇಕು. ಅದಕ್ಕೆ ಮೀರಿದ್ದನ್ನ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಬಾಯಿ ಮುಚ್ಕೊಂಡ್ ಬಾರೆ. ಏನೇ ನೋಡ್ತಿದ್ಯಾ? ಬಾ ಬಾರೆ. ಏನಿದು, ಇವರಿಬ್ರು ಇಷ್ಟು ಒಳ್ಳೆ ಬುದ್ಧಿ ಬಂದಿರೋ ಹಾಗೆ ನಾಟಕ ಮಾಡ್ತಿದ್ದಾರೆ. ಯಾವತ್ತೂ ಮಾಡದೇ ಇರೋರು ಮನೆ ಕೆಲಸ ಮಾಡ್ತಿದ್ದಾರೆ. ಅಜ್ಜಿನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಹೊಸದಾಗಿ ಹೀಗೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಆ ಕರಕುಶಲ ಕಾರ್ಮಿಕರ ಸಂಘಕ್ಕೆ ಅಧ್ಯಕ್ಷರಾಗಿ ನಿಲ್ಬೇಕು ಅಂತಿದಾರೋ ಏನೋ. ಪಲ್ಲವಿ ಹೇಳಿದ್ದು ನಿಜಾನೇ ಅಲ್ವಾ? ನನ್ ಗಂಡನ್ ಕೇಳಿದ್ರೆ ಆಗಲ್ಲ ಅಂದ್ರು, ಅಮ್ಮನ್ ಕೇಳಿದ್ರೆ ಖಂಡಿತ ಆಗಲ್ಲ ಅಂತಾನೆ ಹೇಳ್ತಾರೆ. ಈಗ ನನಗಿರೋ ದಾರಿ ನನ್ನ ಮಗ ಒಬ್ನೇ. ಅಮ್ಮ ನೋಡಿದ್ರೆ ಮನೆ ಮುಂದೆ ಶಾಪ್ ಇಟ್ಕೊಂಡು ಕಷ್ಟಪಡ್ತಿದ್ದಾಳೆ. ಆ ಅವಕಾಶ ಅಮ್ಮನ್ಗೆ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಅವನ್ ನನ್ನ ಮಾತನ್ನ ಯಾವತ್ತೂ ಆಗಲ್ಲ ಅನ್ನಲ್ಲ, ಅವನ್ ಮಾತನ್ನ ನಮ್ಮಮ್ಮ ಯಾವತ್ತೂ ಆಗಲ್ಲ ಅನ್ನಲ್ಲ. ಒಂದ್ಸಲ ಅಜ್ಜಿ ಹತ್ರ ಮಾತಾಡೋಣ. ಹಾಗಾಗಿ ನನ್ನ ಮಗನ ಹತ್ರನೇ ಮಾತಾಡ್ತೇನೆ. ಏನಮ್ಮ? ಏನಿಲ್ಲ ಕಣೋ, ನಿನ್ನ ಹತ್ರ ಮಾತಾಡೋಣ ಅಂತ. ಏನ್ ಮಾತಾಡ್ಬೇಕಮ್ಮ? ನನ್ನ ಹತ್ರ ನೀನು ಪ್ರತ್ಯೇಕವಾಗಿ ಮಾತಾಡೋದೇನಿದೆ? ಶೌರ್ಯ, ನಾನ್ ನಿನ್ನನ್ನ ಯಾವತ್ತೂ ಏನೂ ಕೇಳಿಲ್ಲ. ಏನೇ ಬೇಕು ಅಂದ್ರೂ ನಾನು ಕೇಳೋಕ್ ಮುಂಚೆ ನೀನೇ ಕೊಟ್ಟಿದ್ಯಾ. ಅಷ್ಟಿದ್ರೂ ಕೂಡ ಮೊದಲನೇ ಸಲ ನಾನು ನಿನ್ನನ್ನ ಏನೋ ಕೇಳಬೇಕು ಅಂತ ಅನ್ನಿಸ್ತಿದೆ. ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಯಾಕಮ್ಮ? ನೀನೇನ್ ಕೇಳ್ಬೇಕು ಅನ್ಕೋತಿದ್ಯೋ ಕೇಳು. ನಿಮ್ಮ ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಮನೇಲಿ ಎಲ್ರಿಗೂ ಯಾವುದೇ ರೀತಿ ತೊಂದರೆ ಬರ್ದಿರೋ ಹಾಗೆ ನೋಡ್ಕೋತಾ ಇದ್ದೀನಿ. ಯಾಕೆ ಅಂತ ಅರ್ಥ ಆಯ್ತಾ? ನನಗ್ಯಾಕೆ ಅರ್ಥ ಆಗಲ್ಲಮ್ಮ, ಚೆನ್ನಾಗಿ ಅರ್ಥ ಆಗ್ತಿದೆ. ನನ್ನ ಮಗಳು ನನ್ನ ಸೊಸೆ ಇಬ್ರು ಸೇರಿ ಆ ಅಧ್ಯಕ್ಷೆ ಪದವಿಗಾಗಿ ಪ್ರಯತ್ನಿಸ್ತಿದ್ದಾರೆ. ನಾನೆಷ್ಟೇ ಕಷ್ಟಪಟ್ರು ಅಮ್ಮನ ಮನ್ಸಲ್ಲಿ ನನ್ನ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ ಕಣೋ. ಅಮ್ಮ, ಅಜ್ಜಿಗೆ ನೀನು ಅಂದ್ರೆ ಇಷ್ಟ ಅಲ್ವೇನಮ್ಮ? ನಿನ್ ಮೇಲೆ ಯಾವಾಗ್ಲೂ ಒಳ್ಳೆ ಅಭಿಪ್ರಾಯನೇ ಇರುತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಗೊತ್ತಿಲ್ಲ ಅಜ್ಜಿ. ಆದ್ರೆ ಅದೊಂದು ಜವಾಬ್ದಾರಿ ಇರೋ ಕೆಲ್ಸ. ಅದಕ್ಕೆ ಅಧ್ಯಕ್ಷರಾಗ್ಬೇಕು ಅಂದ್ರೆ ನಿಸ್ವಾರ್ಥರಾಗಿ ನಿಮ್ ಹಾಗೆ ಕೆಲಸ ಮಾಡ್ಬೇಕು. ನಿಜಾನೇ ಕಣೋ, ಆತರ ಸೇವೆ ಮಾಡೋದಿಕ್ಕೆ ಯಾರ್ ಕೆಲ್ಸಕ್ಕೆ ಬರ್ತಾರೆ ಅಂತ ನಿನ್ಗೆ ಅನ್ನಿಸ್ತಾ ಇದೆ ಹೇಳು? ನಿನಗೆ ಯಾರು ಸರಿ ಹೋಗ್ತಾರೆ ಅನ್ಸುತ್ತೋ ನೀನೇ ಹೇಳು. ನನ್ ಪ್ರಶ್ನೆ ಮತ್ತೆ ನನ್ಗೆ ಕೇಳಿದ್ರೆ ಹೇಗ್ ಹೇಳು? ಯಾರ್ ಪದವಿಲಿದ್ರೆ ಚೆನ್ನಾಗಿರತ್ತೆ ಅಂತ ನೀನ್ ಹೇಳೋ. ನಿಮ್ಗೆಲ್ಲ ಗೊತ್ತು, ಯಾರಾದ್ರೆ ಚೆನ್ನಾಗಿರುತ್ತೆ, ಯಾರಾದ್ರೆ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರೆ, ಯಾರಾದ್ರೆ ನಿಮ್ ಹೆಸರು ಉಳಿಸ್ತಾರೆ ಅನ್ನೋದು. ನನ್ನ ಬಗ್ಗೆ ಅಮ್ಮ ಆ ಥರ ಎಲ್ಲ ಅನ್ಕೋತಾರೆ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ ಕಣೋ. ಅದಕ್ಕೆ ನೀನೇ ಅಮ್ಮನ್ಗೆ ಹೇಳಿ ನನ್ಗೊಂದು ಸಹಾಯ ಮಾಡ್ಬೇಕು. ಹೇಳು ಅಜ್ಜಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ತೀನಿ. ಅದೇ ಕಣೋ, ದಸರಾ ಹಬ್ಬದ ದಿನ ನಮ್ಮೂರಿನ ಸಂಘಕ್ಕೆ ಅಧ್ಯಕ್ಷರು ಯಾರು ಅನ್ನೋದನ್ನ ನಿರ್ಧರಿಸ್ತೀನಿ ಅಂತ ಅಮ್ಮ ಹೇಳಿದಳಲ್ಲ. ಹೀಗೆ ಬೆಲೆ ಇಲ್ದೆ ಎಷ್ಟ್ ದಿನ ಇರೋದು ಅಂತ ಹೇಳು ನೀನೆ. ಅದಕ್ಕೆ ಆ ಪದವಿನ ನಾನ್ ತಗೋಬೇಕು ಅನ್ಕೋತಿದ್ದೀನಿ. ನಿಜಾನೇ,
ಯಾರು ಯಾರು ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೆ. ನೀನಂದ ಹಾಗೆ ನಿಸ್ವಾರ್ಥದಿಂದ ಸೇವೆ ಮಾಡೋಕೆ ಆಗೋದು ಈ ಮನೇಲಿ ಕೆಲಸ ಮಾಡೋದು ಬಿಟ್ರೆ ಯಾವ ಗೌರವಕ್ಕೂ ಆಸೆ ಪಡೆದಿರೋದು ಅನುಪಮ ಒಬ್ಳೆ. ಅನುಪಮನ್ಗೆ ಕೊಟ್ರೆ ಅವಳು ಆ ಪದವಿಗೆ ನ್ಯಾಯ ಒದಗಿಸ್ತಾಳೆ. ಖಂಡಿತ ನ್ಯಾಯ ಒದಗಿಸ್ತೀನಿ, ಯಾಕಾಗಲ್ಲ. ಆದ್ರೆ ಒಂದ್ ವಿಷಯ, ನೀನೇ ಅಮ್ಮನ ಹತ್ರ ಈ ವಿಷಯನ ಮಾತಾಡಿ ಅಮ್ಮನ್ ಒಪ್ಪಿಸ್ಬೇಕು. ನನಗ್ ಗೊತ್ತಮ್ಮ, ಆ ಪದವಿಗೆ ಸರಿಯಾದ ವ್ಯಕ್ತಿ ಅಂದ್ರೆ ಅನುಪಮನೆ. ನಾನು ಆ ಪದವಿನ ಅನುಪಮನ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಹೇಳ್ತೀನಮ್ಮ. ನಿನ್ ಹೆಸರನ್ನ ಹೇಳ್ದೆ ಇನ್ಯಾರ ಹೆಸರನ್ನ ಹೇಳ್ತೀನಿ? ಅದು ಅಲ್ದೆ ನೀನ್ ಇವತ್ವರೆಗೂ ನನ್ನನ್ನ ಏನು ಕೇಳ್ದವಳೆ ಅಲ್ಲ. ಮೊದಲನೇ ಸಲ ಕೇಳಿದ್ಯಾ. ಆಗ್ಲಿ, ಅಜ್ಜಿ ಹತ್ರ ಮಾತಾಡಿ ಆ ಪದವಿನ ನಿನಗ್ ಕೊಡ್ಸೋ ಜವಾಬ್ದಾರಿ ನಂದು. ನಿಜವಾಗ್ಲೂನಾ ಅಜ್ಜಿ? ಹೌದಮ್ಮ, ಆ ಪದವಿನ ನಾನು ಅನುಪಮನ್ಗೆ ಕೊಡಬೇಕು ಅನ್ಕೊಳ್ತಿದ್ದೀನಿ. ಯಾಕೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತ ಅಲ್ಲ ಕಣೋ, ಆದ್ರೂ ಆಣೆ ಮಾಡಿ ಹೇಳು. ಆಣೆ ಮಾಡ್ತೀನಮ್ಮ. ನಾನು ಅನುಪಮನ ಹೆಸರು ಹೇಳಿದ ತಕ್ಷಣ ಖಂಡಿತ ಮನೆಯವರು ಕೆಲವು ಜನ ವಿರೋಧ ಮಾಡ್ತಾರೆ. ಆ ವಿಷಯ ನನಗೆ ಗೊತ್ತು. ಆದರೆ ಯಾರೇ ವಿರೋಧ ಮಾಡಿದ್ರು, ಏನೇ ಮಾತಾಡಿದ್ರು, ನೀನು ಮಾತ್ರ ನಿಮ್ಮಮ್ಮನ ಜೊತೆಲಿರ್ತೀನಿ ಅಂತ, ನಿಮ್ಮಮ್ಮನಿಗೆ ಬೆಂಬಲವಾಗಿರ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಖಂಡಿತ ಅಜ್ಜಿ. ಹೇ, ಡ್ರೆಸ್ ಚೆನ್ನಾಗಿದೆ. ಹೌದಾ? ಹಾಗಾದ್ರೆ ನಾನು ಫೋಟೋ ತೆಗಿ. ನಾನಾ? ತಗಿ ಪ್ಲೀಸ್. ರೆಡಿ? ಇದು ಈ ಬಟನ್ ಪ್ರೆಸ್ ಮಾಡು. ಓಕೆ ಓಕೆ. ಈ ತರ ಒಂದು. ಈ ಪೋಸ್ಟ್ ಚೆನ್ನಾಗಿದೆ. ಓಕೆ. ಈ ಪೋಸ್ಟ್ ಚೆನ್ನಾಗಿದೆ. ಹೌದಾ? ಚಿನ್ನು, ಮಾಡರ್ನ್ ಡ್ರೆಸ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಓ ಹೌದಾ? ಥ್ಯಾಂಕ್ ಯು. ಇನ್ನೊಂದು ಸ್ಟೈಲ್.
ನೋಡೋಣ. ಕಲ್ಯಾಣಿ, ನೀನೇನ ಇದು? ಹೇಗ್ ಕಾಣಿಸ್ತಾ ಇದ್ದೀನಿ? ಮಾಡರ್ನ್ ಡ್ರೆಸ್ ಅಲ್ಲಿ ಇಷ್ಟ ಅಂದವಾಗಿದೆಯಾ ಅಂತ ಗೊತ್ತಿದ್ರೆ ನೀನ್ ಆ ಸ್ಯಾರಿ ಕಟ್ಕೊಳ್ಳೋದನ್ನ ಯಾವತ್ತೋ ಬದಲಾಯಿಸ್ಬಿಡ್ತಿದ್ದೆ. ನೀವ್ ಬದಲಾಯಿಸಿದ್ರು ನಮ್ಮತ್ತೆ ಸುಮ್ನಿರ್ತಿರ್ಲಿಲ್ಲ. ಅಜ್ಜಿ ಮುಂದೆ ನಾನ್ ಖಂಡಿತ ಹಾಕೊಳ್ಳೋದಿಲ್ಲ. ಏನೋ ನಿಮ್ಗೋಸ್ಕರ ಸುಮ್ನೆ ಹಾಕೊಂಡಿದ್ದೀನಿ ಆಫೀಸರ್. ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದ್ಯಾ. ರಿಯಲಿ ಯು ಆರ್ ಸೋ ಬ್ಯೂಟಿಫುಲ್. ಸರಿ ನಡಿ. ಅಯ್ಯೋ ಆಫೀಸರ್, ಏನು ಪರವಾಗಿಲ್ಲ, ನಡಿ ನಡಿ ಅಂತ ಹೇಳಿದ್ನಲ್ಲ. ಬೇಡ ಆಫೀಸರ್, 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 ಬಾ 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 ಬಾ. ಹೇ ಚಿನ್ನು, ನೋಡಿದ್ಯಾ ನನ್ ಕಲ್ಯಾಣಿ ಹೇಗಿದ್ದಾಳೆ ಅಂತ? ಮೇಡಮ್ ಕೈಯಲ್ಲಿ ಕ್ಯಾಮ್ರಾ ಇದೆ, ಅದಕ್ಕೆ ಕೆಲಸ ಕೊಡದೆ ಇದ್ರೆ ಹೇಗೆ? ಇಷ್ಟು ಸುಂದರವಾಗಿರೋ ಜೋಡಿ ಕಣ್ ಮುಂದೆ ಬಂದಿರೋದನ್ನ ನೋಡಿ ಕ್ಯಾಮ್ರಾ ಕೂಡ ಅನ್ಕೊಳ್ಳುತ್ತೆ ಒಳ್ಳೆ ಒಳ್ಳೆ ಫೋಟೋಸ್ ತೆಗೆಯೋಣ ಅಂತ. ಆದ್ರೆ ಆ ಯೋಚನೆ ನಿನ್ಗೆ ಯಾಕೆ ಬರ್ತಾ ಇಲ್ಲ ಹೇಳು? ಕಮನ್ ಕಮನ್, ಫೋಟೋಸ್ ತೆಗಿ. ಬನ್ನಿ ಆಫೀಸರ್. ಹಾ, ಕಮಾನ್ ಚಿನ್ನು, ಫೋಟೋಸ್ ತೆಗಿ. ಇವಳು ಯಾವತ್ತೂ ಈ ಥರ ಡ್ರೆಸ್ ಹಾಕ್ದವಳೆ ಅಲ್ಲ, ಇವತ್ತೇ ಹಾಕೊಂಡಿದ್ದು. ಮತ್ತೆ ಹಾಕೋತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ನೀನ್ ತೆಗಿ ಚಿನ್ನು. ಬನ್ನಿ ಆಫೀಸರ್.